17 ದಿನಗಳು ಕಳೆದಿದೆ. ಈ ಅವಧಿಯಲ್ಲಿ 15 ಕೋಟಿಗೂ ಹೆಚ್ಚು ಭಕ್ತರು ಪುಣ್ಯ ಸ್ನಾನ ಮಾಡಿದ್ದಾರೆ. ಆದರೆ ಈ ಲೆಕ್ಕವೇ ಬೇರೆ, ನಾಳೆಯ ಲೆಕ್ಕವೇ ಬೇರೆ. ಯಾಕಂದ್ರೆ ನಾಳೆ 2ನೇ ಅಮೃತ ಸ್ನಾನದ ವಿಶೇಷ ದಿನ, ಜೊತೆಗೆ ಮೌನಿ ಅಮಾವಾಸ್ಯೆ ಬೇರೆ. ಹೀಗಾಗಿ ನಾಳೆಯೊಂದೇ ದಿನ ಕನಿಷ್ಠ 8 ರಿಂದ 10 ಕೋಟಿ ಭಕ್ತರು ಮಹಾಕುಂಭಮೇಳದಲ್ಲಿ ಪಾಲ್ಗೊಂಡು ಅಮೃತ ಸ್ನಾನ ಮಾಡಲಿದ್ದಾರೆ. ಇದಕ್ಕಾಗಿ ಯುಪಿ ಸರ್ಕಾರ ಎಲ್ಲ ತಯಾರಿ ಮಾಡಿದೆ. ನಾಳೆ ಯಾರಿಗೂ ಯಾವುದೇ ವಿವಿಐಪಿ ಆತಿಥ್ಯ ಇರಲ್ಲ. ನಿನ್ನೆ 1.5 ಕೋಟಿ ಮಂದಿ, ಇಂದು 2 ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಈಗಾಗಲೇ ಪ್ರಯಾಗ್ರಾಜ್ನ ಅಸಂಖ್ಯ ಭಕ್ತರಿಂದ ತುಂಬಿ ತುಳುಕಿದೆ. ಹೆಜ್ಜೆ ಇಡೋಕ್ಕೂ ಕೂಡ ಜಾಗ ಇಲ್ಲ. ವಿಮಾನ ಸೇವೆಗಳು ಸಿಕ್ಕಾಪಟ್ಟೆ ದುಬಾರಿ ಆಗಿಬಿಟ್ಟಿದೆ. ಬೆಂಗಳೂರಿನಿಂದ ಪ್ರಯಾಗ್ರಾಜ್ಗೆ 30 ರಿಂದ 40 ಸಾವಿರ ರೂಪಾಯಿ ದರ ನಿಗದಿಯಾಗಿದೆ. ಡಿಜಿಸಿಎ ಕೊಟ್ಟಂತಹ ಎಚ್ಚರಿಕೆಯನ್ನ ವಿಮಾನಯಾನ ಸಂಸ್ಥೆಗಳು ಪರಿಗಣಿಸ್ತಾ ಇಲ್ಲ. ಇದೇ ವೇಳೆ ವಿಮಾನಯಾನ ಟಿಕೆಟ್ಗೆ ಬೇಡಿಕೆಯೂ ಕೂಡ ಕಡಿಮೆ ಆಗಿಲ್ಲ. ರೈಲು, ಬಸ್ಸು ಎಲ್ಲ ಕಡೆ ಕಿಕ್ಕಿರಿದು ಜನ. ಝಾನ್ಸಿಯಲ್ಲಿ ರೈಲು ಬೋಗಿ ಹತ್ತೋದಕ್ಕೆ ತುದಿಗಾಲ್ನಲ್ಲಿ ನಿಂತಿದ್ರು ಜನ. ಓಪನ್ ಮಾಡಲಿಲ್ಲ ಅಂತ ಪ್ರಯಾಣಿಕರು ಸಿಟ್ಟಿಗೆದ್ದು ಕಿಟಕಿ ಗಾಜಿನೆಲ್ಲ ಪುಡಿ ಪುಡಿ ಮಾಡಿದ್ದಾರೆ. ಇನ್ನು ನಾಳೆಯ ಈ ಮೌನಿ ಅಮಾವಾಸ್ಯೆ ಇದೆಯಲ್ಲ, ಇದಕ್ಕೆ ಕುಂಭಮೇಳ ಭಕ್ತರಿಗೆ ಕೆಲವೊಂದು ಮಾರ್ಗಸೂಚಿಗಳನ್ನ ಈಗ ಕೊಟ್ಟಿದ್ದಾರೆ. ಅಲ್ಲಿ ನಿಗದಿತ ಮಾರ್ಗದಲ್ಲೇ ಘಾಟ್ಗಳಿಗೆ ಹೋಗಬೇಕು. ಅಂದ್ರೆ ಅಲ್ಲೆಲ್ಲವೂ ಕೂಡ ಡೈರೆಕ್ಷನ್ಸ್ ಹಾಕಿರ್ತಾರೆ. ಹೇಳ್ತಾ ಇದ್ದೀರಿ ಇದನ್ನ? ಇಲ್ಲಿ ಕರ್ನಾಟಕದಿಂದ ಈಗ ನೋಡಿ ಹೋಗೋರು ಯಾರ್ರೀ ಇದನ್ನ? ಆಲ್ರೆಡಿ ರೀಚ್ ಆಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಆಗೋಗಿದೆ. ಅವ್ರಿಗೇನ್ರಿ ಹೇಳ್ತೀರಿ? ಆಯ್ತು ಹೇಳಿ. ಅಮೃತ ಸ್ನಾನದ ನಂತರ ಹೆಚ್ಚೊತ್ತಿರಬಾರದು. ಪಾರ್ಕಿಂಗು ಮತ್ತು ವಾಸ್ತವ್ಯ ಹೂಡಿದ ಕಡೆಗೆ ವಾಪಸ್ ಆಗಬೇಕು. ಬ್ಯಾರಿಕೇಡ್ ಮತ್ತು ಪ್ಯಾಂಟೋನ್ ಬ್ರಿಡ್ಜ್ ಮೇಲೆ ನಿಧಾನಕ್ಕೆ ಹೋಗಬೇಕು ಅಂತೆಲ್ಲ ಒಂದಷ್ಟು ವಿಚಾರಗಳು. ಗಂಗೆಯೇ ಪವಿತ್ರ ಎಂದು ನಮ್ಮಲ್ಲಿ ನಂಬಿಕೆ ಬಂದಾಗೋಗಿದೆ. ಹೌದು, ನಮಗೆ ಬಂದಾಗಿದೆ. ಅದನ್ನು ಸಂತೋಷ್ ಲಾಡು, ಸಿದ್ದರಾಮಯ್ಯ ಖರ್ಗೆ ಎಲ್ಲ ಅಳ್ಳಾಡ್ಸೋಕ್ಕಾಗಲ್ಲ. ತಿಪ್ಪರ್ ಲಾಗ ಹೊಡೆದ್ರೂ ಆಗಲ್ಲ. ನೀವುಗಳು ಬರೆದಿಟ್ಕೊಳ್ಳಿ. ದಟ್ ಇಸ್ ಹೌ ಇಟ್ ಈಸ್. ಆದರೆ ನಾಳೆಯೇ ಮಾಡಬೇಕು ಅನ್ನೋದು ಆ ನಂಬಿಕೆಯ ಭಾಗವೇ ಆಗಿಬಿಟ್ಟಿದೆ. ಹೌದು, ಹಾಗಾಗಿ ಜನ ಅಲ್ಲಿಗೆ ಹೋಗ್ತಾರೆ. ನೀವು ನನ್ನನ್ನು ಯಾರು ಟೆಕ್ನಿಕಲಿ ಕೇಳಿದ್ರೆ, ನನಗಿರುವ ನಂಬಿಕೆಯ ಆಳ ಎಷ್ಟಿದೆ ಅಂದರೆ, ನಾನು ನಾಳಿದ್ದು ಮಾಡಿದ್ರೂ ನನಗೆ ಪರಿಹಾರ ಸಿಗ್ಬೋದು ಅಂತಲೇ ಇದೆ. ನಾಳೆನೇ ಆಗಬೇಕು ಅಂತ ನನಗಿದೆ. ಕೆಲವ್ರಿಗಿರಲ್ಲ. ನಾನೇನು ಮಾಡಲಿ ಅದಕ್ಕೆ? ಅಮಾವಾಸ್ಯೆಯ ದಿನ ಒಳ್ಳೇದಾಗಬೇಕು ಅಂತ ಭಾಳ ಜನ ಕುಂಬಳಕಾಯಿ ಹೊಡಿತಾರೆ. ಹೌದು, ಏನು ಬೂದ್ ಕುಂಬಳಕಾಯಿ ಹೊಡಿತಾರೆ, ಡಪ್ ಅಂತ ಹೊಡಿತಾರೆ ಒಂದನ್ನು. ಹೌದಲ್ಲ? ಅದು ನಂಬಿಕೆ. ಒಳ್ಳೇದಾಗಬೇಕು ಅಂತ ಯಾವತ್ತು ಕುಂಬಳಕಾಯಿ ಹೊಡೆದ್ರು ಒಳ್ಳೇದಾಗಬೇಕು. ಆ್ಯಕ್ಚುಲಿ ಆಗಬೇಕು ಅನ್ನೋದಾದರೆ ಕೆಲವಕ್ಕೆ ಕೆಲವು ಮಹತ್ವಗಳಿರುತ್ತವೆ. ಯಾವತ್ತು ಮಾಡಿದ್ರೂ ದೀಪಾವಳಿ ಪಟಾಕಿ ಹೊಡೆದ್ರೆ ಅಂತ ಕೆಲವರು ವಾದ. ಪಟಾಕಿ ಹೊಡೆಯೋದೇ ಆದರೆ, ಪಾಯಸ ಮಾಡ್ಕೊಂಡು ಹೋಳಿಗೆ ಮಾಡ್ಕೊಂಡು ತಿನ್ನೋದೇ ಆದರೆ ಯಾವತ್ತಿದ್ರೂ ದೀಪಾವಳಿ. ಹಾಗಲ್ಲ. ಎಲ್ಲದಕ್ಕೂ ಒಂದು ನಿಯಮ ಇದೆ. ಸಮಸ್ತ ಜೀವ ವರ್ಗಕ್ಕೆ ಒಂದು ನಿಯಮ ಇದೆ. ಆ ನಿಯಮಗಳನ್ನು ನಾನು ಮಾಡಿರೋದಲ್ಲ, ಯಾವ್ಯಾವುದೋ ಕಾಲದಲ್ಲಿ ಆಗಿರೋದು. ಅದು ಬರೀ ಮತ್ತೆ ಖರ್ಗೆಯವರೇ ಹಿಂದೂಗಳಿಗಷ್ಟೇ ಅಲ್ಲ, ಮುಸ್ಲಿಮರಿಗೂ ಇದೆ, ಕ್ರೈಸ್ತರಿಗೂ ಇದೆ. ಧಾರ್ಮಿಕ ನಂಬಿಕೆ ಎಲ್ಲದರಲ್ಲೂ ಇದೆ. ಡಿಸೆಂಬರ್ 25 ಆಗಬೇಕಾ ಕ್ರಿಸ್ಮಸ್? 26 ಆದ್ರೆ ಏನಾಗುತ್ತೆ? ಮೆಕ್ಕಾಗೇ ಹೋಗಿ ಬರಬೇಕಾ? ಇಲ್ಲಿ ಲೋಕಲ್ ಮಸೀದಿಗೆ ಹೋಗಿ ಬಂದ್ರೆ ಏನಾಗುತ್ತೆ? ಎಲ್ಲದಕ್ಕೂ ಆಯಾಯ ಸಮುದಾಯಗಳಲ್ಲಿ ಆಯಾಯ ಇದರಲ್ಲಿ ಒಂದೊಂದು ಅರ್ಥ ಮತ್ತು ಮಹತ್ವ ಇದೆ. ಹಾಗಾಗಿ ನಾಳೆ ಕತೆ ಇದು. ಓಕೆ, ಇನ್ನು ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ದಕ್ಷಿಣ ಭಾರತೀಯರು ಹಿಂದೆಂದೂ ಇಲ್ಲದಷ್ಟು ಉತ್ಸಾಹವನ್ನು ತೋರ್ತಾ ಇದ್ದಾರೆ. ತಂಡೋಪತಂಡವಾಗಿ ಪ್ರಯಾಗ್ರಾಜ್ ಸೇರಿ ಉತ್ತರ ಭಾರತದ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಪರಿಣಾಮ ಪ್ರಯಾಗ್ರಾಜ್ನಂತೆ ಅಯೋಧ್ಯೆಯೂ ಕೂಡ ಲಕ್ಷಾಂತರ ಭಕ್ತರಿಂದ ಕಿಕ್ಕಿರಿದಿದೆ. ರಾಮನ ಊರಿನಲ್ಲಿ ಸದ್ಯ ಕನಿಷ್ಠ ಆದರೂ 40 ಲಕ್ಷ ಭಕ್ತರಿದ್ದಾರೆ. ಬಾಲರಾಮನ ದರ್ಶನಕ್ಕೆ ದಿನಗಟ್ಟಲೆ ಹಿಡಿತಾ ಇದೆ. 4 ದಿಕ್ಕುಗಳಲ್ಲೂ 10 ಕಿಲೋಮೀಟರ್ ಉದ್ದಕ್ಕೆ ಟ್ರಾಫಿಕ್ ಜಾಮ್ ಕಂಡು ಬರ್ತಾ ಇದೆ. ಹಾಗಾಗಿ ಮುಂದಿನ 15 ದಿನ ಸ್ಥಳೀಯ ಭಕ್ತರು ಬರಬೇಡಿಯಪ್ಪ ಯಾರು ಅಯೋಧ್ಯೆಗೆ ಅಂತ ಅಲ್ಲಿನ ಟ್ರಸ್ಟ್ ಮನವಿಯನ್ನು ಮಾಡಿಕೊಂಡಿದೆ. ದೂರದ ರಾಜ್ಯಗಳಿಂದ ಬಂದಿರೋ ಭಕ್ತರಿಗೆ ಮೊದಲು ರಾಮನ ದರ್ಶನಕ್ಕೆ ಅವಕಾಶ ಕೊಡಿ, ಆಮೇಲೆ ನೀವು ಬನ್ನಿ ಅಂತ 10 ಗೇಟ್ಗಳಲ್ಲೂ ಕೂಡ ಕಿಲೋಮೀಟರ್ ಗಟ್ಟಲೆ ಜನ ಕ್ಯೂ ನಿಂತಿದ್ದಾರಂತೆ ಅಯೋಧ್ಯೆಯಲ್ಲಿ. ಉತ್ತರ ಪ್ರದೇಶ ಮೊದಲಿಂದಾನೂ ಧಾರ್ಮಿಕವಾಗಿ ಕೆಲ ಸ್ಥಳಗಳನ್ನು ಹೊಂದಿರುವ ಪ್ರದೇಶನೇ, ಅದರಲ್ಲಿ ಅನುಮಾನ ಇಲ್ಲ. ಪರ್ಟಿಕ್ಯುಲರ್ಲಿ ನಮ್ಮೆಲ್ಲರಿಗೂ ಉತ್ತರ ಪ್ರದೇಶ ಚಿರಪರಿಚಿತವಾಗಿದ್ದು ತಲತಲಾಂತರಗಳಿಂದ, ಇವತ್ತಿಂದಲ್ಲ. ಕಾಶಿ ಬಿಕಾಸ್ ಪಿಂಡ ಪ್ರಧಾನದ ಕೆಲಸ ಅಲ್ಲಿ, ಹಾಗಾಗಿ ಇತ್ತು. ಉಳಿದಂತೆ ನಮಗೆ ಅಷ್ಟು ಇಲ್ಲದೆ ಇರ್ಬೋದು. ಮಥುರಾ ಇತ್ತು ಒಂದು ಸ್ವಲ್ಪ, ನಾನು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನನಗೆ 2 ರಾಜ್ಯಗಳು ಭಯಂಕರವಾಗಿ ಟೂರಿಸಮನ್ನು ತಮ್ಮದೇ ರೀತಿಯಲ್ಲಿ ಭಾಳ ಅದ್ಭುತವಾಗಿ ಬೆಳೆಸ್ಕೊಂಡಂಗೆ ಕಾಣಿಸ್ತಿವೆ. ಒಂದು ಉತ್ತರ ಪ್ರದೇಶ, ಇನ್ನೊಂದು ಗುಜರಾತ್. ಗುಜರಾತು ಅದೇನೋ ಸಬರಮತಿ ರಿವರ್ ಫ್ರಂಟು,
ಅದ್ಯಾವುದೋ ಮ್ಯೂಸಿಯಮ್ಮು, ಅದ್ಯಾವುದೋ ಪಟೇಲ್ರದ್ದು, ಅದ್ಯಾವುದೋ ಇನ್ನೊಂದು, ಅದ್ಯಾವುದೋ ಮತ್ತೊಂದು, ಅದಿಂಥದ್ದು ಅಂತ ಮಾಡ್ಕೊಂಡು ಅವ್ರು ಮಾಡ್ಕೊಂಡಂಗಿದೆ. ಇನ್ನೊಂದು ಗಾಂಧಿ ಆಶ್ರಮದ್ದೆಲ್ಲ ಮಾಡಿಸಿರೋದೇನೇನೋ ಇದೆಲ್ಲ ಮಾಡ್ಕೊಂಡು ಅವ್ರು ಮಾಡ್ದಂಗಿದೆ. ಎಕ್ಸಾಕ್ಟ್ಲಿ ರಿವರ್ಸ್ ಸೈಡಲ್ಲಿ ಆನ್ ರಿಲಿಜಿಯಸ್ ಸೈಡಲ್ಲಿ ಯು ಪಿ ಮಾಡ್ಕೊಂಡಂಗಿದೆ. ಯು ಪಿಗೆ ಇವತ್ತು ಬರೀ ಪ್ರಯಾಗ್ರಾಜ್ ಆದರೂ ಕುಂಭಮೇಳದ ಸಂದರ್ಭ, ತ್ರಿವೇಣಿ ಸಂಗಮ ಅಷ್ಟೇ ಅಲ್ಲ. ಆದರೆ ನಿರಂತರವಾಗಿ ಪ್ರವಾಸಿಗರು ದೇಶ ವಿದೇಶಗಳಿಂದ, ದೇಶನೇ ಹೆಚ್ಚು, ಹೊರಗೆ ಬರ್ತಾ ಇರುವಂಥ ಜಾಗ ಕಾಶಿ ಕಾರಿಡಾರ್ ಮಾಡಿಕೊಂಡ್ರು, ಅಯೋಧ್ಯೆ ಆಯಿತು, ಅಲ್ಲಿಂದ ಈಗ ಮಥುರಾ ಇದೆ, ಅಲ್ಲಿಂದ ನೈಮಿಷಾರಣ್ಯ ಒಂದನ್ನು ಪ್ರಮೋಟ್ ಮಾಡ್ಕೋತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅವರುಗಳು. ಹೀಗಾಗಿ ಆ ಅನ್ಬಿಲೀವಬಲ್ ರಿಲಿಜಿಯಸ್ ಹಬ್ ಅನ್ನು ಮಾಡ್ತಿದ್ದಾರೆ. ಲೈಕ್ ಒಂದು ಕಾಲದಲ್ಲಿ, ಈಗಲೂ ಸ್ವಲ್ಪ ಇದೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೊರಟ್ರೆ ನಾವು ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯ, ಅಲ್ಲಿಂದ ನಮ್ಮ ಕಳಸ ಹೊರನಾಡಿನಿಂದ ಹಾಗೆ ಒಂಚೂರು ದಾಟ್ಕೊಂಡ್ರೆ ಕಟೀಲು, ದುರ್ಗಾ ಪರಮೇಶ್ವರಿ, ಹೀಗೆ ಹೀಗೆ ಸ್ವಲ್ಪ ತಿರುಗ್ಕೊಂಡು ಈ ಕಡೆಗೆ ಬರ್ತಾರೆ ಶೃಂಗೇರಿ. ಒಂದು ಸರ್ಕ್ಯೂಟ್ ಇತ್ತು ನಮಗೆ. ಶಾಲಾ ಕಾಲೇಜುಗಳಿಗೆ ಹೋಗ್ಬೇಕಾದ್ರೆ, ಶಾಲೆಗಳಲ್ಲಿದ್ದಾಗ ನಾವು ಮಕ್ಕಳಿದ್ದಾಗ ನಮ್ಗೆ ಪ್ರವಾಸ ಅಂದರೆ ಸರ್ಕ್ಯೂಟ್ ಇತ್ತು. ಮೈಸೂರಿಂದ ಹಾಗೆ ಬೇಲೂರು, ಹಳೇಬೀಡು, ಶ್ರವಣಬೆಳಗೊಳ, ಮೈಸೂರು ಅಂತ ಸರ್ಕ್ಯೂಟ್. ಆ ಸರ್ಕ್ಯೂಟ್ ಓಪನ್ ಅಪ್ ಆದಂಗಿದೆ ಯು ಪಿಗೆ. ಅದರ ಪರಿಣಾಮ ಇದೆಲ್ಲ ಈ ಆಂಗಲ್ ನಲ್ಲೂ ನೋಡ್ಬೋದಲ್ಲ ಸರ್, ಒಂದು ರಾಜ್ಯ ಹೇಗೆ ಅಭಿವೃದ್ಧಿ ಆಗುತ್ತೆ ಅಂತ. ಎವ್ರಿಥಿಂಗ್ ಇಸ್ ಟೂರಿಸಂ. ಅಕಾರ್ಡಿಂಗ್ ಟು ಯೋಗಿ ಆದಿತ್ಯನಾಥ್ 7,500 ಕೋಟಿ ಖರ್ಚಾಗಿದೆ ಕುಂಭಮೇಳಕ್ಕೆ. 7,500 crores. 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, ಕಡಿಮೆ ಅಲ್ಲ. ಆದರೆ ಹಿ ಎಕ್ಸ್ಪೆಕ್ಟ್ಸ್, ಅವ್ರ ನಿರೀಕ್ಷೆ 2 ಲಕ್ಷ ಕೋಟಿಯ ವಹಿವಾಟು ನಡೀತಾ ಇದೆ ಅಂತ, ಡೈರೆಕ್ಟ್ಲಿ ಆ್ಯಂಡ್ ಇಂಡೈರೆಕ್ಟ್ಲಿ, ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ. ಪ್ರತ್ಯಕ್ಷವಾಗಿ ಅಲ್ಲೆಯ ಖರೀದಿಗಳಿರಬಹುದು, ಪರೋಕ್ಷವಾಗಿ ವಿಮಾನ ಇರ್ಬೋದು, ರೂಮ್ಸ್ ಇರ್ಬೋದು, ಹೋಟೆಲ್ ಇಂಡಸ್ಟ್ರಿ ಇರ್ಬೋದು, ಫುಡ್ ಇಂಡಸ್ಟ್ರಿ ಇರ್ಬೋದು, ಟ್ರಾನ್ಸ್ಪೋರ್ಟ್ ಇರ್ಬೋದು, ಡ್ಯಾಶು 2 ಲಕ್ಷ ಕೋಟಿ ಎಕ್ಸ್ಪೆಕ್ಟೇಷನ್. ಟೂರಿಸಂ ವಿವಿಧ ಮುಖಗಳಲ್ಲಿ ಬಹಳ ಅಮೋಘವಾದಂತಹ ಮನಿ ಅರ್ನಿಂಗ್ ಆಗ್ತಾ ಇದೆ. ಎಸ್,